ಬ್ರೋ ಇದೇ ನಮ್ಮ ಮನೆ ನಮ್ಮ ಅಪ್ಪ ಕಟ್ಸ್ತಿರೋದು. ಎಷ್ಟಕ್ಕೆ ಎಷ್ಟು ಅಡಿ ಐತೆ ಮಗ ಮನೆ? ಬ್ರೋ 40-60. ಓಯ್ ಬೋಳಿ ಮಕ್ಳ ನೆನ್ನೆ ಕೆಲ್ಸ ಇವತ್ತು ಮುಗಿಸಿನ. ಓಯ್ ಮೇಸ್ತ್ರಿ ಪೇಮೆಂಟ್ ಮಾತ್ರ ಸರಿ ಇಸ್ಕೊಂತ್ಯ, ಹೊಟ್ಟೆ ಎಣ್ಣೆ ತಿಂತ್ಯಾ ಮಣ್ ತಿಂತ್ಯಾ. ಲೇ ಕೆಲ್ಸ ಮಾಡ್ಸಲೇ. ದೊಡ್ಡ ದೊಡ್ಡ ಕೆಲಸ ಮಾಡಿದ್ರೆ ಹೋದ್ರೆ ನನಗೆ ಬೇಲೆ ಆಗತ್ತಲ್ಲಿ ಚಟ ಕೆಲಸ ಮಾಡ್ತೀರಾ ನೀವೆಲ್ಲ? ಮಗ ಪಾಪ ಕಣ ದುಡ್ಕೊಂಡ್ ತಿನ್ನಕ್ ಬಂದವ್ರೆ, ಅವ್ರಿಗೆ ಯಾಕೆ ಹಂಗ್ ಬೈತಲ್ಲ? ಬ್ರೋ ಹಂಗಲ್ಲ ಬ್ರೋ, ನನ್ ಮಕ್ಳಿಗೆ ಎದೆ ಸೆಳೆದ್ರೆ 4 ಅಕ್ಷರ ಬರಲ್ಲ. ದುಡ್ಕೊಂಡ್ ತಿನ್ನಕ್ ಬಂದ್ಮೇಲೆ ಕರೆಕ್ಟ್ ಆಗಿ ದುಡ್ಕೊಂಡ್ ತಿನ್ಬೇಕು ತಾನೆ. ಹಂಗಂತ ಬಾಯಿಗೆ ಬಂದಂಗ್ ಬೈತಾರ ಪಾಪ ಅವ್ರಿಗೆ. ಪಾಪನಾ ಈ ಉತ್ತರ ಕರ್ನಾಟಕದವ್ರಿಗೆ ಜಾಸ್ತಿ ದುರಂಕಾರ ಗುರು. ಉತ್ತರ ಕರ್ನಾಟಕದವ್ರ ಬಗ್ಗೆ ಮಾತಾಡ್ತಿದ್ಯಾ ನೀನು? ಲೇ ಅವ್ರು ಕೊಡೋ ಪ್ರೀತಿ ಮುಂದೆ ಯಾವ್ದು ಸರಿ ಸಾಟಿನೇ ಇಲ್ಲ. ಆ ತರ ಪ್ರೀತಿ ಕೊಡ್ತಾರೆ. ಆ ಜನ ಮುಗ್ದ್ರು ಅನ್ಬಿಟ್ಟು ಅಡ್ವಾಂಟೇಜ್ ತಗೊಂಬೇಡ. ಆ ತರ ಇಲ್ಲ ಗುರು. ಬೋಳಿ ಮಗನೇ ಸಾಗರ ಬಾರ ಇಲ್ಲಿ. ಬ್ರೋ ನಮ್ಮ ಅಣ್ಣ ಕರಿತೀರ, ಒಂದ್ 5 ನಿಮಿಷ ಬರ್ತೀನಿ. ಅಣ್ಣ ಒಂದ್ ನಿಮಿಷ ಬರ್ತೀರಾ? ಏನ್ ಹೇಳ್ರಣ್ಣ? ಯಾಕಣ್ಣ ಅವ್ರು ಬೈದಂಗೆಲ್ಲ ಬೈಸ್ಕೊಂತೀರಾ? ವಾಪಸ್ ಬೈರಿ. ಇನ್ನೇನ್ ಮಾಡ್ಬೇಕಣ್ಣ, ಊರ್ ಬಿಟ್ಟು ಊರ್ ಬಂದಿವಿ ಗುಡಾಕ. ಓನರ್ ಏನಂದ್ರೆ ಬೈಸಲೇಬೇಕು. ಈ ಬೋಳಿ ಮಗ ಒಬ್ನೇನ ಕೆಲ್ಸ ಕೊಡೋದು, ಬೇರೆ ಕಡೆ ಕೆಲ್ಸ ಸಿಗಲ್ವಾ? ಇವ್ ನಂದಿದ್ದೆಲ್ಲ ಯಾಕಣ್ಣ ಅನ್ಸ್ಕೊಂತೀರಾ? ಓದಿಲ್ಲ ಬಿಟ್ಟಿಲ್ಲಣ್ಣ, ಸಣ್ಣ ವಯಸ್ಸಿಗೆ ಬೆಂಗಳೂರು ಬಂದಿವಿ. ಅಪ್ಪ ಅವ್ವ ಇದೇ ಕೆಲಸ ಮಾಡಕ್ ಕೂತಿದ್ರು, ನಾವ್ ಇದೇ ಮಾಡಕ್ ಕೂತೀವಿ ಅಣ್ಣ. ಏನ್ ಮಾಡಬೇಡ, ಊರಾಗ ಹೊಲ್ದ ಕೆಲಸ ಮಾಡ್ಬೇಕಂದ್ರ ಬರಡು ಭೂಮಿ ಆಗ್ಯಾವ, ನೀರ್ಲ್ಲ ಪಾರಲ್ಲ. ಅದಕ್ಕಾಗಿ ಬೆಂಗಳೂರಿಗೆ ಬಂದಿವಿ. ಇಲ್ಲಿ ನೋಡ್ರ ಕೆಲ್ಸ ಇಲ್ಲ, ಅವ್ ನೋಡ್ರ ಹಂಗ ಬೈತಾನ ಓನರ್. ನಿಮ್ಗೆ ಏನ್ ಮಾಡ್ತಿ? ನಾ ಮನೆ ಬರ್ ಚಂದಲ್ಲ, ಬೈದ್ರ ಬೈಸ್ಕೊಂಡ್ ಹೋಗ್ಬೇಕು. ನಮ್ ಉತ್ತರ ಕರ್ನಾಟಕದ ಅಣ್ಣ ಯಾವ ವ್ಯವಸ್ಥೆ ಇಲ್ಲ. ಸಾಲಿಗೊಮ್ಮಪ್ಪ ಅಂದ್ರೆ 8-9 ಕಿಲೋಮೀಟರ್ ಅದ ಅಣ್ಣ. ಬಸ್ ಅಂತ್ರ ಮಧ್ಯಾಹ್ನಕ್ ಒಂದು ಸಂಜೆಕ್ ಒಂದು, ಅದು ಬಂದ್ರ ಬಂತು, ಇಲ್ಲಾಂದ್ರೆ ಇಲ್ಲ. ನೀವೇನ್ ಮಾಡ್ತೇನ, ಊರ ಸಾಲಿ ಕಲಿಬೇಕಂದ್ರ ಬಸ್ಗಳು ಅಟ್ಟಿಗಿರಲ್ಲ. ಅವು ಅಪ್ಪ ಬೆಂಗಳೂರು ಕರ್ಕೊಂಡ್ ಇಲ್ಲಿ ಸಾಲಿಗೆ ಹಚ್ಚಾರ 6-7 ತಿಂಗಳಿಗೆ ಬೆಳಗಳು ಮುದೋತ್ತಾವ. ಅದಕ್ಕೆ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಹಿಂಗೇನ್ ಆಟದ ಜೀವ. ನೀನ್ ಏನ್ ಮಾಡ್ತಿ?